ನಮಸ್ಕಾರ. ಧಾರ್ಮಿಕ, ಪೌರಾಣಿಕ ಐತಿಹ್ಯಗಳನ್ನ ಜನ ಏಕೆ ವೈಜ್ಞಾನಿಕ ಅಂತ ನಂಬ್ತಾರೆ ಮತ್ತು ವೈಭವೀಕರಿಸ್ತಾರೆ? ನಾವು ಸಾಮಾಜಿಕ ಮಾಧ್ಯಮಗಳನ್ನ ಅದರಲ್ಲೇನು ಯೂಟ್ಯೂಬ್‌ನಂಥ ವಿಡಿಯೋ ಮಾಧ್ಯಮಗಳನ್ನ ಗಮನಿಸಿದರೆ, ಅವುಗಳಲ್ಲಿ ನಿರ್ದಿಷ್ಟ ಗುರಿ, ಅಜೆಂಡಾ ಇಟ್ಕೊಂಡಿರುವ ಕೆಲವು ಗುಂಪುಗಳು ಸಕ್ರಿಯವಾಗಿರೋದನ್ನ ಕಾಣಬಹುದು. ಈ ಗುಂಪುಗಳು ಎಲ್ಲ ಧಾರ್ಮಿಕ ವರ್ಗಗಳಲ್ಲೂ ಕಾಣ್ತವೆ. ನಮ್ಮ ಧಾರ್ಮಿಕ ಗ್ರಂಥ ಪುರಾಣಗಳಲ್ಲಿ ಆಧುನಿಕ ವಿಜ್ಞಾನ ಹೇಳುತ್ತಾ ಇರುವ ಅದೆಷ್ಟೋ ಸಂಗತಿಗಳು ಪ್ರಸ್ತಾಪಿಸಲ್ಪಟ್ಟಿದ್ದೇವೆ, ಹೇಳಲ್ಪಟ್ಟಿದ್ದೇವೆ. ವಿಜ್ಞಾನ ಏನನ್ನೂ ಹೊಸದಾಗಿ ಹೇಳ್ತಾ ಇಲ್ಲ. ನಮ್ಮ ಋಷಿ, ಮುನಿ, ಸಂತ, ಪ್ರವಾದಿ, ಮೆಸಾಯ ಈಗಿನ ವೈಜ್ಞಾನಿಕ ಸಂಗತಿಗಳನ್ನು ಬಲ್ಲವರಾಗಿದ್ರು ಅಂತ ಪ್ರಚಾರ ಮಾಡ್ತಾ ಇದ್ದಾವೆ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳನ್ನು ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳಿಗೆ ಮುನ್ಸೂಚಕಗಳು ಅಂತೇಳಿ ಬಿಂಬಿಸಲಾಗ್ತಾ ಇದೆ. ವಿಶ್ವ ಕುರಿತಾಗಿ ಆಧುನಿಕ ವಿಜ್ಞಾನದ ಎಲ್ಲ ಅನ್ವೇಷಣೆ, ಅನಾವರಣ ಸಂಶೋಧನೆಗಳು ವೇದ ಉಪನಿಷತ್ತುಗಳಲ್ಲಿ, ಕುರಾನ್ ಹದೀತ್ಗಳಲ್ಲಿ, ಗಾಸ್ಪೆಲ್ಗಳಲ್ಲಿ, ತಾಲ್ಮಂಡ್ಗಳಲ್ಲಿ, ಸೂಚ್ಯವಾಗಿ ಮತ್ತೆ ಬೌದ್ಧ ಗ್ರಂಥಗಳಲ್ಲಿ, ಜೈನ ಗ್ರಂಥಗಳಲ್ಲಿ ಸಾಂಕೇತಿಕವಾಗಿ ಮಂಡಿಸಲ್ಪಟ್ಟಿದೆ ಅಂತ ಪ್ರಚಾರ ಮಾಡೋದು ಈ ಹಿತಾಸಕ್ತ ಗುಂಪುಗಳ ಗುರಿಯಾಗಿದೆ. ವೇದಾಂತದ ಆಧುನಿಕ ವಿಜ್ಞಾನ ಹುಡುಕ್ತಾ ಇರುವಂತಹ ವಿಶ್ವದ ಮೂಲ ಮತ್ತು ಸ್ವರೂಪ ವೇದಾಂತದ ಬ್ರಹ್ಮನ ಹೊರತು ಬೇರೆ ಅಲ್ಲನವರು ಒಂದು ಕಡೆ ಇದ್ರೆ, ಕುರಾನ್ನಲ್ಲಿರುವ ಸೂರಾದಲ್ಲಿ ಕ್ವಾಂಟಮ್ ಬಲ ವಿಜ್ಞಾನ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಾಣೋರು ಕೂಡ ಇದ್ದಾರೆ. ಶೂನ್ಯವಾದದಲ್ಲಿ ವಿಶ್ವದ ಆದಿ ಕೆಲವರಿಗೆ ಕಂಡಿದ್ರೆ, ಬೈಬಲ್ನಲ್ಲಿ ಕೆಲವರು ಬಿಗ್ ಬ್ಯಾಂಗ್ ಅಥವಾ ಮಹಾಸಿಡಿತದ ಕುರುಹುಗಳು ಕೂಡ ಪತ್ತೆ ಹಚ್ಚಿದ್ದಾರೆ. ಹಿಂದೂ, ಬೌದ್ಧ, ಜೈನ, ಇಸ್ಲಾಂ, ಕ್ರಿಶ್ಚಿಯನ್ ಸೇರಿದಂತೆ ಎಲ್ಲ ಧರ್ಮಗಳಲ್ಲಿರುವ ಅಭಿಮಾನಿಗಳು ನಮ್ಮ ಧರ್ಮ ಗ್ರಂಥಗಳಲ್ಲಿ ಆಧುನಿಕ ವೈಜ್ಞಾನಿಕ ತತ್ವ ಮತ್ತು ಸಿದ್ಧಾಂತಗಳು ಅಡಕವಾಗಿರುವ ವಾದಗಳನ್ನು ಬಿಡಿಸೋದಕ್ಕೆ ಬಳಸ್ತಾ ಇರುವಂತಹ ಪ್ರಮುಖ ವಿಧಾನಗಳನ್ನ ನಾವೀಗ ಒಂದೊಂದಾಗಿ ನೋಡೋಣ. ಇವುಗಳಲ್ಲಿ ಮೊದಲನೆಯದು ಧಾರ್ಮಿಕ ಗ್ರಂಥದಲ್ಲಿರುವ ಹೇಳಿಕೆಗಳನ್ನ ಅವುಗಳ ಸಾಂದರ್ಭಿಕ ಹಿನ್ನೆಲೆ, ಸಾಮಾಜಿಕ ಪರಿಸರ, ಆಶಯಗಳಿಂದ ಬೇರ್ಪಡಿಸಿ ಅಕ್ಷರಶಃ ಅರ್ಥೈಸೋದು. ಧರ್ಮಗ್ರಂಥ ಮತ್ತು ಪುರಾಣಗಳಲ್ಲಿರುವಂತಹ ಸಾಂಕೇತಿಕತೆ, ಆಧ್ಯಾತ್ಮಿಕತೆ ಅಥವಾ ರೂಪಕದಂತಿರುವ ವಿವರಣೆಗಳನ್ನು ನಿಜ ಮತ್ತು ಭೌತಿಕ ಮತ್ತು ತಾಂತ್ರಿಕ ಸತ್ಯಗಳಂತ ವ್ಯಾಖ್ಯಾನಿಸೋದು ಈ ಪ್ರಕ್ರಿಯೆಯ ಮೊದಲ ಹೆಜ್ಜೆ. ಉದಾಹರಣೆಗೆ, ಒಂದೇ ಆಗಿದ್ದಂಥ ಆಕಾಶ ಮತ್ತು ಭೂಮಿಯನ್ನ ವಿಭಜನೆ ಮಾಡಲಾಗೈತೆ, ನಾವು ಅದನ್ನ ವಿಸ್ತರಿಸೋದನ್ನ ಮುಂದುವರಿಸ್ತೇವೆ ಅನ್ನುವ ಕುರಾನ್ ಹೇಳಿಕೆಗಳನ್ನ ಬಿಗ್ ಬ್ಯಾಂಗ್ ಘಟನೆಯನ್ನ ಬಿಗ್ ಬ್ಯಾಂಗ್ ಘಟನೆಯನ್ನ ಪ್ರತಿನಿಧಿಸ್ತತೆ ಅಂತ ಮಾಡ್ತಕ್ಕಂಥದ್ದು ಈ ಒಂದು ವಾದ. ಇಲ್ಲಿ ಕುರಾನ್ನಲ್ಲಿರುವ ಆಕಾಶ ಮತ್ತು ಭೂಮಿ ಎನ್ನುವ ವಿವರಣೆಗಳು ಆಧುನಿಕ ಭೌತ ಖಗೋಳ ವಿಜ್ಞಾನ ಪ್ರತಿಪಾದನೆ ಮಾಡಿದಂತೆಯೇ ಪರಿಗಣಿತವಾಗಿದೆ ಅನ್ನುವ ತಪ್ಪು ಕಲ್ಪನೆಯನ್ನ ಸೇರಿಸಿಕೊಂಡಿದ್ದಾರೆ. ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಮನೋವೇಗದಲ್ಲಿ ಚಲಿಸುವ ಒಂದು ದೈವಿಕವಾದಂತಹ ವಾಹನ ಅಂತ ವರ್ಣಿಸಲ್ಪಟ್ಟಿದೆ. ಇದನ್ನ ಆಧುನಿಕ ವಿಜ್ಞಾನ ಅಥವಾ ಬಾಹ್ಯಾಕಾಶ ನೌಕೆ, ಸ್ಪೇಸ್ ಕ್ರಾಫ್ಟ್ ಅಂತ ನೇರವಾಗಿ ಹೋಲಿಕೆ ಮಾಡೋದು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ವಿಮಾನ ಎಂಬ ಪದ ಪೌರಾಣಿಕ ಸಂದರ್ಭವನ್ನು ಮೀರಿ ದೈವಿಕ ಶಕ್ತಿ, ಮಾನಸಿಕ ಸಂಪರ್ಕ, ಸಂಕಲ್ಪದಿಂದ ನಡೆಯುತ್ತೆ ಎನ್ನುವ ಎಲ್ಲ ವಿವರಗಳನ್ನ ಬದಿಗಿಟ್ಟು ಕೇವಲ ಹಾರುವ ವಸ್ತು ಎನ್ನುವ ಅರ್ಥಕ್ಕೆ ಸೀಮಿತಗೊಳಿಸಲಾಗ್ತದೆ. ಹಾಗೆಯೇ ಪ್ರಾಚೀನಿಕ ವೈಮಾನಿಕ ಶಾಸ್ತ್ರದ ಇತಿಮಿತಿಗಳನ್ನು ಅರಿದೇ ಭಾರತೀಯರು ಹಲವು ಬಗೆಯ ವಿಮಾನಗಳನ್ನ ಸಾವಿರಾರು ವರ್ಷಗಳಿಂದನೇ ನಿರ್ಮಿಸಿದ್ರು ಅನ್ನುವ ನಂಬಿಕೆ ಕೂಡ ಇಂಥವಿದೆ. ಈ ಕುರಿತಾದಂಥ ವಿಡಿಯೋವನ್ನು ಭಾರತೀಯರ ವೈಮಾನಿಕ ಶಾಸ್ತ್ರ ಎಷ್ಟು ನಿಜ ಎನ್ನುವ ಕುರಿತಾದಂಥ ವಿಡಿಯೋ ಕೊಂಡಿನಲ್ಲಿದೆ, ಲಿಂಕ್ ಅಲ್ಲಿದೆ, ಆಸಕ್ತರದನ್ನ ನೋಡಬಹುದು. ಎರಡನೇದಾಗಿ, ಮೇಲ್ನೋಟಕ್ಕೆ ಕಾಣುವ ಹೋಲಿಕೆಗಳ ಮೂಲಕ ಧಾರ್ಮಿಕ ಗ್ರಂಥ, ಪುರಾಣ ಮತ್ತು ಐತಿಹ್ಯಗಳು ಮತ್ತು ವೈಜ್ಞಾನಿಕ ತಿಳುವಳಿಕೆಗಳು ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತೇವೆ, ಅವು ಒಂದೇ ರೀತಿ ಹೇಳ್ತೇವೆ ಅಂತ ಭಾವಿಸೋದು. ಪೌರಾಣಿಕ ಅಸ್ತ್ರಗಳು ಅಥವಾ ಘಟನೆಗಳ ಕಾರ್ಯವೈಖರಿ ಮತ್ತು ಆಧುನಿಕ ತಂತ್ರಜ್ಞಾನಗಳ ಪರಿಣಾಮಗಳ ನಡುವೆ ಮೇಲ್ನೋಟಕ್ಕೆ ಕಾಣುವ ಹೋಲಿಕೆಗಳನ್ನ ಆಧಾರ ಮಾಡಿಕೊಂಡು ತೀರ್ಮಾನಗಳೇ ಬರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಉಲ್ಲೇಖ ಆಗಿರುವಂತಹ ಬ್ರಹ್ಮಾಸ್ತ್ರ ಇಡೀ ಪ್ರದೇಶವನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿತ್ತು. ಇದರ ಆಧುನಿಕ ರೂಪವೇ ಹಿರೋಶಿಮಾ, ನಾಗಸಾಕಿಗಳ ಮೇಲೆ ಹಾಕಿದಂಥ ಪರಮಾಣು ಅಸ್ತ್ರಗಳು ಅನ್ನುವ ಒಂದು ಹೋಲಿಕೆ. ಆದರೆ ಮಹಾಭಾರತದ ಬ್ರಹ್ಮಾಸ್ತ್ರ ಮಂತ್ರಶಕ್ತಿಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂಥ ಒಂದು ದೈವಿಕ ಅಸ್ತ್ರ. ಪರಮಾಣು ಬಾಂಬು ಬೀಜ ವಿದಳನದಿಂದ ಅಂದ್ರೆ ನ್ಯೂಕ್ಲಿಯರ್ ಫಿಷನ್ ಇಂದ ತತ್ವದ ಮೇಲೆ, ರಾಸಾಯನಿಕ ತತ್ವದ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಘಟನೆ. ಇವೆರಡರ ಮೂಲಭೂತ ಸಿದ್ಧಾಂತಗಳು ಸಂಪೂರ್ಣವಾಗಿ ಭಿನ್ನ. ಕುರಾನ್ನ ಸೂರಾ ಅಲ್ ಅನ್ಬಿಯಾದಲ್ಲಿ ಅಲ್ಲಾಹ್, ನಾವು ಆಕಾಶವನ್ನು ಸುರಕ್ಷಿತ ಮೇಲ್ಛಾವಣಿಯನ್ನಾಗಿ ಮಾಡಿದ್ದೇವೆ, ಆದರೆ ಅವರು ಅದರ ಚಿಹ್ನೆಗಳಿಂದ ದೂರ ಸರಿತಿದ್ದಾರೆ ಎನ್ನುವ ಹೇಳಿಕೆಯನ್ನ ಆಕಾಶ ಭೂಮಿಯನ್ನ ಮತ್ತು ಅದರಲ್ಲಿರುವ ಜೀವವನ್ನ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ರಕ್ಷಿಸುತ್ತದೆ ಎನ್ನುವ ವೈಜ್ಞಾನಿಕ ಸತ್ಯಕ್ಕೆ ಸಮ ಎನ್ನುವ ವಾದವನ್ನು ಕೂಡ ನಾವು ಗಮನಿಸಬಹುದು. ಕುರಾನು ದೈವ ಕೃಪೆಯ ಆಧಾರದ ಮೇಲೆ ಭೂಮಿಯ ರಕ್ಷಣೆಯನ್ನು ಪ್ರತಿಪಾದಿಸೋದನ್ನ ಅಂತರಿಕ್ಷದಿಂದ ಭೂಮಿಗೆ ಉಂಟಾಗಬಹುದಾದಂಥ ಭೌತಿಕ ಅಪಾಯಗಳಿಗೆ ಇಲ್ಲಿ ಸಮೀಕರಿಸಲಾಗ್ತಾ ಇದೆ. ಹೊರನೋಟಕ್ಕೆ ಆಕಾಶದಿಂದ ಭೂಮಿಯ ರಕ್ಷಣೆ ಅನ್ನುವ ಹೋಲಿಕೆ ಕಾಣಿಸ್ತಾ ಇದೆ, ಆದರೂ ಕೂಡ ಅವೆರಡರ ಹಿನ್ನೆಲೆಯೇ ಬೇರೆ ಬೇರೆ ಆಗಿದೆ. ಜೈನ ತತ್ವಶಾಸ್ತ್ರದ ಸಪ್ತಭಂಗಿವಾದ, ಆಧುನಿಕ ಸಾಪೇಕ್ಷವಾದ ಮತ್ತು ಕ್ವಾಂಟಮ್ ಬಲ ವಿಜ್ಞಾನ ಪ್ರತಿಪಾದನೆ ಮಾಡುವ ಸಂಗತಿಗಳು ಒಂದೇ ಆಗಿದ್ದಾವೆ ಎನ್ನುವ ಪ್ರತಿಪಾದನೆ ಹೊರನೋಟಕ್ಕೆ ಸರಿ ಅನಿಸ್ತದಾದ್ರೂ ಕೂಡ
ವಿಶ್ವದ ಭೌತಿಕ ತತ್ವಗಳ ದೃಷ್ಟಿನಲ್ಲಿ ಇವೆರಡರ ನಡುವೆ ಯಾವುದೇ ಸಾಮಾನ್ಯ ಅಂಶಗಳು ಕೂಡ ಇಲ್ಲ. ಬೌದ್ಧ ಧರ್ಮ ಮಾನವ ಸೇರಿದಂತೆ ಎಲ್ಲ ಪ್ರಾಣಿಗಳು ಬದಲಾಗ್ತವೆ, ವಿಕಸನಗೊಳ್ತವೆ ಅನ್ನೋದನ್ನ ಪ್ರತಿಪಾದನೆ ಮಾಡ್ತದೆ. ಆದ್ರಿಂದ ಡಾರ್ವಿನ್ ಜೀವ ವಿಕಾಸವಾದ ಮುಟ್ಟಿಸೋದಕ್ಕಿಂತ 2,500 ವರ್ಷಗಳ ಹಿಂದೆ ಗೌತಮ ಬುದ್ಧ ಇದನ್ನ ತಿಳಿದಿದ್ದ ಅನ್ನುವ ಹೇಳಿಕೆಗಳನ್ನು ಕೂಡ ನಾವು ಅಲ್ಲಲ್ಲಿ ಕಾಣಬಹುದು. ಆದರೆ ಬೌದ್ಧರ ತತ್ವಜ್ಞಾನದಲ್ಲಿ ಜೀವಿಗಳ ವಿಕಸನ ಅವುಗಳ ಪ್ರಜ್ಞೆಯ ಪುನರ್ಜನ್ಮವನ್ನ ಆಧರಿಸಿರುತ್ತೆ. ಆದರೆ ಡಾರ್ವಿನ್ ದೃಷ್ಟಿಕೋನ ಕಟ್ಟುನಿಟ್ಟಾಗಿ ಜೆನೆಟಿಕ್ ಅಂದ್ರೆ ವಂಶವಾಹಗಳ ರೂಪಾಂತರ ಮತ್ತು ನೈಸರ್ಗಿಕ ಆಯ್ಕೆಯ ಮೇಲೆ ಆಧಾರಿತ ಆಗೈತೆ. ಆದ್ರಿಂದ ಹೊರನೋಟದ ಹೋಲಿಕೆಗಳು ಮೂಲ ತತ್ವಗಳು ಬೇರೆ ಬೇರೆನೇ ಆಗಿರ್ತವೆ. ಇನ್ನು ಮೂರನೇದಾಗಿ ಧಾರ್ಮಿಕ ಗ್ರಂಥಗಳ ಭಾಷೆಗಳ ಪ್ರಾಚೀನ ಪದಗಳನ್ನ ತಪ್ಪಾಗಿ ಅರ್ಥೈಸಿ ಅವುಗಳಿಗೆ ಆಧುನಿಕ ವೈಜ್ಞಾನಿಕ ಪರಿಭಾಷೆಯ ವಿವರಣೆಗಳನ್ನ ಕೊಡ್ತಕ್ಕಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ ಅಸ್ತ್ರ ಅನ್ನೋ ಪದಕ್ಕೆ ಕ್ಷಿಪಣಿ ಅಂತ ಹೇಳೋದು, ದೃಷ್ಟಿ ಅನ್ನುವ ಪದಕ್ಕೆ ಟೆಲಿವಿಷನ್ ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಹೇಳ್ತಕ್ಕಂಥದ್ದು, ಮತ್ತೆ ಸಂಜೀವಿನಿ ಅಂತ ಗಿಡಮೂಲಿಕೆಗಳಿಗೆ ಕ್ಲೋನಿಂಗು ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಅರ್ಥ ಕಲ್ಪಿಸೋದು. ಇವೆಲ್ಲವೂ ಕೂಡ ಸಂದರ್ಭವನ್ನ ಕಡೆಗಣಿಸಿ ಆಧುನಿಕ ವಿಜ್ಞಾನ ಜೊತೆಗೆ ತಪ್ಪಾಗಿ ಬೆಸೆಯುವಂತ ಸಂಗತಿಗಳು ಮತ್ತು ದಾರಿಗಳಾಗಿದ್ದಾವೆ. ಕೊನೆಯದಾಗಿ ನಮಗೆ ಕಳೆದು ಹೋದ ಜ್ಞಾನದ ವಧೆ ಎದುರಾಗುತ್ತೆ. ಪ್ರಾಚೀನ ಭಾರತೀಯರಿಗೆ ಈ ಎಲ್ಲ ತಂತ್ರಜ್ಞಾನಗಳು ತಿಳಿದಿದ್ವು, ಆದರೆ ಕಾಲಕ್ರಮೇಣ ವಿದೇಶಿ ಆಕ್ರಮಣಗಳಿಂದಾಗಿ ಅಥವಾ ಇತರ ಕಾರಣಗಳಿಂದ ಆ ಜ್ಞಾನ ನಾಶ ಆಯಿತು ಅನ್ನುವ ವಾದವನ್ನ ಮಂಡಿಸಲಾಗ್ತದೆ. ಈ ವಾದಕ್ಕೆ ಯಾವುದೇ ಭೌತಿಕ ಪುರಾವೆಗಳು ಇರೋದಿಲ್ಲ. ಹೀಗಾಗಿ ಇದನ್ನ ಯಾವುದೇ ರೀತಿಯಲ್ಲಿ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನಿರ್ದಿಷ್ಟವಾಗಿ ನಾವು ಹಿಂದೂ ಧರ್ಮವನ್ನ ತೆಗೆದುಕೊಳ್ಳೋದಾದ್ರೆ, ಈಗ ಜನಪ್ರಿಯ ಆಗಿರುವಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವ ಐತಿಹ್ಯ ಪುರಾಣ ಮತ್ತು ಆಧುನಿಕ ವೈಜ್ಞಾನಿಕ ಸಂಗತಿಗಳು ಒಂದೇ ಸತ್ಯವನ್ನ ಪ್ರತಿಪಾದನೆ ಮಾಡ್ತೇವೆ ಅನ್ನೋದು ಹೇಗೆ ತಪ್ಪು ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಕ್ ಸಾಧ್ಯ. ಗಣೇಶನಿಗೆ ಆನೆಯ ತಲೆ ಜೋಡಿಸಿದ್ದನ್ನ ಪ್ಲಾಸ್ಟಿಕ್ ಸರ್ಜರಿಗೆ ಚಿಕಿತ್ಸೆಗೆ ಸಮೀಕರಿಸೋದು ಇದು ದೈವಿಕ ಶಕ್ತಿಯಿಂದ ನಡೆದ ಪವಾಡವೇ ಹೊರತು ವೈದ್ಯಕೀಯ ಪ್ರಕ್ರಿಯೆ ಅಲ್ಲ. ಭಾರತದಲ್ಲಿ ಸುಶ್ರುತ ಸಂಹಿತೆಯಲ್ಲಿ ನಿಜವಾದ ಶಸ್ತ್ರಚಿಕಿತ್ಸೆಯ ಉಲ್ಲೇಖಗಳಿದ್ದಾವೆ. ಆದರೆ ಗಣೇಶನ ಕಥೆ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕವಾಗಿದೆಯೇ ಹೊರತು ಅದು ವಸ್ತುನಿಷ್ಠವಾದ್ದಲ್ಲ. ಕನ್ಯೆಯಾಗಿದ್ದಂಥ ಕುಂತಿಗೆ ಕರ್ಣ ಹುಟ್ಟಿದ್ದು, ಹಾಗೆಯೇ ಕನ್ಯೆಯಾಗಿದ್ದಂತೆ ಮೇರಿಗೆ ಯೇಸು ಹುಟ್ಟಿದ ಸಂಗತಿಗಳನ್ನ ಪ್ರೊನಾಲಜಿಸ್ಟು ಜೆನೆಟಿಕ್ ಸೈನ್ಸ್ ಜೊತೆಗೆ ಜೋಡಿಸಂಥದ್ದು ಕೂಡ ಇಂತಹದೇ ಒಂದು ಪ್ರಯತ್ನ ಆಗೈತೆ. ಸೂರ್ಯದೇವನ ವರದಿಂದ ಕುಂತಿಗೆ ಹಾಗೆ ಮೇರಿಗೆ ಮಗು ಹುಟ್ಟಿದ್ದು ಒಂದು ದೈವಿಕ ಘಟನೆ. ಇದನ್ನ ಜೈವಿಕ ತಂತ್ರಜ್ಞಾನಕ್ಕೆ ಹೋಲಿಸ್ತಕ್ಕಂಥದ್ದು ಪೌರಾಣಿಕ ಕಥೆಯ ಐತಿಹ್ಯಗಳ ಆಂತರಿಕ ಅರ್ಥವನ್ನ ಆಶಯಗಳನ್ನ ಕಡೆಗಣಿಸಿದಂತೆ ಮಾಡ್ತೈತೆ. ದಶಾವತಾರ ಮತ್ತು ಡಾರ್ವಿನ್ ವಿಕಾಸವಾದ ಎರಡು ಎನ್ನುವ ಒಂದೇ ಎಂತಕ್ಕಂಥ ಹೇಳಿಕೆಗಳನ್ನ ನಾವು ಕಾಣಬಹುದು. ಬಿಡಿಸಿ ನೋಡಿದಾಗ ಇವೆರಡು ಸಂಗತಿಗಳ ನಡುವೆ ಯಾವುದೇ ವೈಜ್ಞಾನಿಕ ನೈಸರ್ಗಿಕ ಹೋಲಿಕೆಗಳಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕುರಿತಾಗಿ ಮಾಡಿರುವ ಚರ್ಚೆಯ ವಿಡಿಯೋ ಕೊಂಡಿನಲ್ಲಿದೆ, ಅಂದ್ರೆ ಲಿಂಕ್ ಅಲ್ಲಿದೆ, ಆಸಕ್ತರನ್ನ ನೋಡಬಹುದು. ದಶಾವತಾರ ಧರ್ಮ ಸಂಸ್ಥಾಪನೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ತೋರಿಸ್ತದೆಯೇ ಹೊರತು ಜೈವಿಕ ವಿಕಾಸವನ್ನ ಪ್ರತಿನಿಧಿಸೋದಿಲ್ಲ ಮತ್ತು ಅದು ಯಾವುದೇ ರೀತಿಯಲ್ಲಿ ವಿವರಿಸೋದಿಲ್ಲ. ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುವ ಈ ವಾದಗಳಲ್ಲಿರುವ ವೈಜ್ಞಾನಿಕ ಮತ್ತು ತಾರ್ಕಿಕ ದೋಷಗಳು ನಾವು ಸುಲಭವಾಗಿ ಗುರುತಿಸಬಹುದು. ವಿಜ್ಞಾನ ಮತ್ತು ತಂತ್ರಜ್ಞಾನ ಭೌತಿಕ ನಿಯಮಗಳನ್ನ ಆಧರಿಸಿರುತ್ತೆ. ಅದು ಪುನರಾವರ್ತನೆ ಅಂದ್ರೆ ರಿಪೀಟಬಲ್ ಮತ್ತೆ ಪರಿಶೀಲನಾರ್ಹ ಅಂದ್ರೆ ವೆರಿಫೈಯಬಲ್ ಮತ್ತೆ ಎಲ್ಲರಿಗೂ ಅನ್ವಯವಾಗುವಂತ ಲಭ್ಯವಾಗುವಂತ ದಕ್ಕಬಹುದಂತ ಜ್ಞಾನ ಆಗಿರ್ತದೆ. ಉದಾಹರಣೆಗೆ ವಿಮಾನವನ್ನು ತಯಾರಿಸುವ ತಂತ್ರಜ್ಞಾನವನ್ನ ಯಾರು ಬೇಕಾದ್ರೂ ಕಲಿಬಹುದು ಮತ್ತು ವಿಮಾನಗಳನ್ನ ನಿರ್ಮಿಸಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಜ್ಞಾನ, ಕೌಶಲ್ಯ ಮತ್ತು ಸಂಪನ್ಮೂಲಗಳು ಮಾತ್ರ. ಧಾರ್ಮಿಕ ಗ್ರಂಥ ಪುರಾಣಗಳಲ್ಲಿ ಬರುವ ಶಕ್ತಿಗಳು, ವರಗಳು, ಮಂತ್ರಗಳು, ತಪಸ್ಸು ಅಥವಾ ದೈವಿಕ ಅನುಗ್ರಹ ಇವೆಲ್ಲವೂ ದೈವಿಕ ಅನುಗ್ರಹದಿಂದ ಮಾತ್ರ ಬರ್ತವೆ. ಪುಷ್ಪಕ ವಿಮಾನ ಮನಸ್ಸಿನ ವೇಗದಲ್ಲಿ ಓಡ್ತಾ ಇತ್ತು, ಅದರ ಗಾತ್ರವನ್ನ ಇಚ್ಛೆಯಂತೆ ಬದಲು ಮಾಡಬಹುದಾಗಿತ್ತು ಮತ್ತು ಅದನ್ನ ಓಡಿಸೋದಕ್ಕೆ ಇಂಧನ ಬೇಕಿರಲಿಲ್ಲ. ಇವೆಲ್ಲವೂ ಭೌತ ವಿಜ್ಞಾನದ ನಿಯಮಗಳನ್ನ ಮೀರಿದ ಒಂದು ಮಾಂತ್ರಿಕ ವಸ್ತುವನ್ನ ಪ್ರತಿಪಾದನೆ ಮಾಡ್ತವೆ. ಅದು ಆಧುನಿಕ ವಿಮಾನಕ್ಕೆ ಯಾವ ರೀತಿಯಲ್ಲೂ ಹೋಲಿಕೆ ಆಗೋದಿಲ್ಲ. ಇದು ನಾವು ಬಳಸ್ತಕ್ಕಂಥ ಕಾರನ್ನ ಜಾದು ಕಂಬಳಿಗೆ ಹೋಲಿಸಿದಂತಾಗುತ್ತೆ. ಅದೇ ರೀತಿ ಬ್ರಹ್ಮಾಸ್ತ್ರ ಕೂಡ ಮಂತ್ರದ ಮೂಲಕ ಸಕ್ರಿಯಗೊಳ್ತಾ ಇದ್ದಂತ ಒಂದು ದೈವಿಕ ಅಸ್ತ್ರ. ಅದು ಪರಮಾಣು ಅಸ್ತ್ರದಂತೆ ಭೌತಿಕ ವಸ್ತು ಅಲ್ಲ. ವೈಜ್ಞಾನಿಕ ಮತ್ತು ಐತಿಹಾಸಿಕ ವಿಶ್ಲೇಷಣೆಯ ಮೂಲಕ ನೋಡೋದಾದ್ರೆ ಇಂತಹ ಎಲ್ಲ ಹೋಲಿಕೆಗಳಲ್ಲಿ ಪುರಾವೆಗಳ ಕೊರತೆ ಅದು ಕಾಣತೈತೆ. ಈ ವಾದಗಳಿಗೆ ಪೌರಾಣಿಕ ಗ್ರಂಥಗಳೇ ಏಕೈಕ ಆಧಾರ. ಯಾವುದೇ ಪುರಾತತ್ವ, ಭೌತಿಕ ಅಥವಾ ತಾಂತ್ರಿಕ ದಾಖಲೆಗಳು ಇವಕ್ಕೆ ದಕ್ಕೋದಿಲ್ಲ. ಪುರಾಣಗಳು ವಿಜ್ಞಾನದ ಪಠ್ಯಪುಸ್ತಕಗಳಲ್ಲ. ಅವುಗಳ ಮುಖ್ಯ ಉದ್ದೇಶ ಧರ್ಮ, ನೀತಿ, ತತ್ವಜ್ಞಾನ ಮತ್ತೆ ಮನುಷ್ಯನ ಅಸ್ತಿತ್ವ ಕುರಿತಾದಂತ ಆಧ್ಯಾತ್ಮಿಕ ಸತ್ಯಗಳನ್ನ ಕಥೆಗಳ ಮೂಲಕ ಬೋಧಿಸೋದು ಮತ್ತೆ ಹುಡುಕಾಡೋದು. ಅವುಗಳನ್ನ ವಿಜ್ಞಾನದ ಅಳತೆಗೋಲಿನಿಂದ ನೋಡ್ತಕ್ಕಂಥದ್ದು ಅವುಗಳ ಮೂಲ ಉದ್ದೇಶಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತದೆ. ತಪ್ಪು ಹೋಲಿಕೆಗಳನ್ನ ಮಾಡೋದ್ರಿಂದ ಯಾವುದೇ ದೇಶ, ಜನಾಂಗದ ನೈಜ ವೈಜ್ಞಾನಿಕ ಪರಂಪರೆಗೆ ಅನ್ಯಾಯ ಮಾಡಿದಂಗಾಗುತ್ತೆ. ಈ ರೀತಿಯ ಕಾಲ್ಪನಿಕ ವಾದಗಳು ಭಾರತದ ನಿಜವಾದ ವೈಜ್ಞಾನಿಕ ಕೊಡುಗೆಗಳನ್ನ ಮರೆಮಾಚುವಂತಹ ಎಲ್ಲ ಅಪಾಯಗಳಿದ್ದಾವೆ. ಖಗೋಳ ವಿಜ್ಞಾನದಲ್ಲಿ ಆರ್ಯಭಟ, ಗಣಿತದಲ್ಲಿ ಬ್ರಹ್ಮಗುಪ್ತ, ಮತ್ತೆ ವೈದ್ಯಕೀಯದಲ್ಲಿ ಸುಶ್ರುತ, ಚರಕ, ಆಯುರ್ವೇದದಲ್ಲಿ ಚರಕ ಮುಂತಾದವರ ನೈಜ ಸಾಧನೆಗಳು ಅಪಾರ.
ಇವುಗಳೆಲ್ಲವುಗಳಿಗೆ ಐತಿಹಾಸಿಕ ಆಧಾರಗಳಿದ್ದಾವೆ. ಅವರ ಗ್ರಂಥಗಳು ನಮಗೆ ಎಲ್ಲ ರೀತಿಯಲ್ಲಿ ಅವರ ಸಾಧನೆಗಳನ್ನ ತೆರೆ ತೋರುತ್ತವೆ. ಇವುಗಳೆಲ್ಲವುಗಳನ್ನ ಬಿಟ್ಟು ಪೌರಾಣಿಕ ಕಲ್ಪನೆಗಳ ಮೇಲೆ ಗಮನ ಹರಿಸೋದು ನಮ್ಮ ನಿಜವಾದಂತಹ ಪರಂಪರೆಗೆ ಮಾಡ್ತಕ್ಕಂಥ ಅನ್ಯಾಯ. ಸಾಮಾನ್ಯ ಶಕಪೂರ್ವ 2ನೇ ಶತಮಾನದಲ್ಲಿ ಜೀವಿಸಿದ್ದ ಸುಶ್ರುತ ತನ್ನ ಸುಶ್ರುತ ಸಂಹಿತೆಯಲ್ಲಿ 300ಕ್ಕೂ ಹೆಚ್ಚು ಬಗೆಯ ಸಣ್ಣ ಮಟ್ಟದ ಶಸ್ತ್ರಚಿಕಿತ್ಸಾ ವಿಧಾನಗಳನ್ನ ಹಾಗೆಯೇ 120ಕ್ಕೂ ಹೆಚ್ಚು ಚಿಕಿತ್ಸೆಯ ಉಪಕರಣಗಳನ್ನ ವಿವರಿಸಿದ್ದಾನೆ. ಮೂಗಿನ ಶಸ್ತ್ರಚಿಕಿತ್ಸೆ ಅಂದ್ರೆ ರೈನೋಪ್ಲಾಸ್ಟಿ, ಕಣ್ಣಿನ ಪೊರೆ ಚಿಕಿತ್ಸೆ ಅಂದ್ರೆ ಕೆಟರಾಕ್ಟ್ ಸರ್ಜರಿ, ಹಾಗೇನೆ ಮೂತ್ರಪಿಂಡದ ಕಲ್ಲುಗಳನ್ನು ತೆಗೆತಕ್ಕಂಥ ವಿಧಾನಗಳನ್ನ ಆತ ಸಾಕಷ್ಟು ಸ್ಪಷ್ಟವಾಗಿ ದಾಖಲಿಸಿದ್ದಾನೆ. ಇದು ಐತಿಹಾಸಿಕ ಸತ್ಯ ಮತ್ತು ವೈದ್ಯಕೀಯ ಜಗತ್ತಿಂದಿಗೂ ಗೌರವಿಸುವಂತ ಒಂದು ಸಾಧನೆ. ಪುರಾಣದ ಪವಾಡವನ್ನ ವಿಜ್ಞಾನ ಅಂತ ಬಿಂಬಿಸೋದು ಸುಶ್ರುತರಂತಹ ನೈಜ ವಿಜ್ಞಾನಿಗಳಿಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಅವಮಾನ. ಇಂಥ ವಾದಗಳನ್ನ ಜನ ಏಕೆ ಮಂಡಿಸ್ತಾರೆ ಮತ್ತು ಅವುಗಳನ್ನ ಏಕೆ ಒಪ್ತಾರೆ ಅನ್ನೋದಕ್ಕೆ ಹಲವು ಕಾರಣಗಳನ್ನು ನಾವು ಗುರುತಿಸಬಹುದು. ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಯ ಪ್ರತಿಪಾದನೆ ಇವುಗಳಲ್ಲಿ ಬಹಳ ಮುಖ್ಯವಾದಂತಹದ್ದು. ವಸಾಹತುಶಾಹಿ ಆಡಳಿತದ ನಂತರ ಪಾಶ್ಚಿಮಾತ್ಯ ಜಗತ್ತಿನ ವೈಜ್ಞಾನಿಕ ಪ್ರಗತಿಯ ಮುಂದೆ ನಮ್ಮ ಸಂಸ್ಕೃತಿಯನ್ನು ಶ್ರೇಷ್ಠ ಅಂತ ಸಾಬೀತುಪಡಿಸ್ತಕ್ಕಂಥ ಒಂದು ಪ್ರಯತ್ನವಾಗಿ ಇದನ್ನು ನಾವು ಕಾಣಬಹುದು. ಅವರು ಇದನ್ನ ಕಂಡುಹಿಡಿದಿದ್ದನ್ನು ನಾವು ಸಾವಿರಾರು ವರ್ಷಗಳ ಹಿಂದೆ ತಿಳಿದಿದ್ದೀವಿ ಅನ್ನುವ ಭಾವನೆ ಒಂದು ರೀತಿಯ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ. ಪ್ರಾಚೀನ ಜ್ಞಾನಕ್ಕೆ ಆಧುನಿಕ ಮನ್ನಣೆ ನೀಡಿ ನಮ್ಮ ಪೂರ್ವಜರು ಕೇವಲ ಆಧ್ಯಾತ್ಮಿಕ ಮಾತ್ರ ಅಲ್ಲ, ವೈಜ್ಞಾನಿಕವಾಗಿಯೂ ಕೂಡ ಮುಂದುವರೆದಿದ್ರು ಅಂತ ತೋರಿಸುವ ಹಂಬಲ, ಬೆರಗು ಮತ್ತು ಹೆಮ್ಮೆಯ ಭಾವನೆ ಇದು ತುಂಬಿಸುತ್ತೆ. ಪುರಾಣದ ಅದ್ಭುತ ಕಲ್ಪನೆಗಳು ನಿಜವಾಗಿರಬಹುದು ಅನ್ನುವ ಯೋಚನೆಯೇ ಒಂದು ರೋಮಾಂಚಕಾರಿಯಾದಂಥ ಅನುಭವವನ್ನು ನೀಡುತ್ತೆ. ಇದು ಸಾಮಾನ್ಯ ಜನರಲ್ಲಿ ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮೂಡಿಸೋದಕ್ಕೆ ಸುಲಭವಾದ ಮಾರ್ಗವಾಗುತ್ತೆ. ಆದರೆ ಇದು ವಸ್ತುನಿಷ್ಠ ಮಾರ್ಗ ಅಲ್ಲ. ಇದು ಮುಂದುವರಿಯೋದಕ್ಕೆ ಮತ್ತು ಆಧುನಿಕ ಕಾಲಕ್ಕೆ ತಕ್ಕಂತೆ ವೈಜ್ಞಾನಿಕ ರಂಗದಲ್ಲಿ ಪೈಪೋಟಿಗೆ ಇಳಿದು ನಮ್ಮದೇ ಸಾಧನೆಗಳನ್ನ ತೋರಿಸೋದಕ್ಕೆ ಒಂದು ರೀತಿಯಲ್ಲಿ ಅಡಚಣೆ ಮತ್ತು ಅಡ್ಡಿಯಾಗಿದೆ ಅಂತ ಹೇಳ್ಬೋದು. ಜಗತ್ತಿನ ಎಲ್ಲ ಧರ್ಮಗಳಲ್ಲಿರುವ ಇಂತಹ ಐತಿಹ್ಯ ಪುರಾಣ ಕಥೆಗಳನ್ನ ಪರಿಶೀಲನೆ ಮಾಡಿ ಅವು ಯಾವುವೂ ಕೂಡ ಆಧುನಿಕ ವಿಜ್ಞಾನ ತಿಳಿಸುವ ಯಾವ ತಿಳುವಳಿಕೆಗಳ ಜೊತೆಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ ಅಂತ ತೋರಿಸಬಹುದು. ಅದನ್ನು ನಾವು ಮುಂದಿನ ಇತರ ವಿಡಿಯೋಗಳಲ್ಲಿ ಮಾಡೋಣ. ವಂದನೆಗಳೊಂದಿಗೆ.